ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮೊನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 30 ಆಗಿರುತ್ತೆ. ಹಾಗಾಗಿ ಇಲ್ಲಿಗೆ ನನ್ನ ಒಂದು ಜರ್ನಿ ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ 30 ಡೇಸ್ ಕಂಪ್ಲೀಟ್ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳು ಮುಗೀತು ಅಂತ. ಆ ಒಂದು ತಿಂಗಳಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಅಂದರೆ ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ. ನನ್ನ 27ನ ವಿಡಿಯೋದಲ್ಲಿ ಎಷ್ಟು ವೆಯ್ಟ್ ಕಮ್ಮಿ ಆಗಿದೆ ಅಂತ ಅಪ್ಲೋಡ್ ಮಾಡಿದೆ. ಇನ್ನು ನೆಕ್ಸ್ಟು ಈಗ 1 ಮಂತ್ ಕಂಪ್ಲೀಟ್ ಆಯ್ತಲ್ವ, ಇವಾಗ ಎಷ್ಟು ವೆಯ್ಟ್ ಕಮ್ಮಿ ಆಗಿದೆ, ಇಲ್ಲ ಅಷ್ಟೇ ಇದೆಯಾ ವೆಯ್ಟು ಅಂದರೆ 27ನಲ್ಲಿ ಎಷ್ಟಿತ್ತು, ಇನ್ನು 3 ಡೇಸಲ್ಲಿ ಎಷ್ಟು ಮಹಾ ಕಮ್ಮಿ ಆಗಿಬಿಡುತ್ತೆ, ಅಷ್ಟೇ ಇರ್ಬೋದಾ, ಏನು ಎತ್ತು ಅಂತೆಲ್ಲ ನಾನು ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ 31ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬೆಳಗ್ಗೆನೇ ಎದ್ದು ನನ್ನ ಡೈಲಿ ರೊಟೀನ್ ಜೊತೆಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಡ್ತು ಅಂತ ಅಂದರೆ ಇನ್ನು ರೂಮ್ಗಳು, ಹಾಲು, ಫ್ರಿಜ್ಜು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಮನೆಯಲ್ಲಿ ಚಿಕ್ಕದಾದಂಥ ಅಡುಗೆ ಮನೆಯಲ್ಲಿ ನಾವು ಸುಮಾರಷ್ಟು ಅಡುಗೆ ಐಟಮ್ಗಳೆಲ್ಲನೂ ಜೋಡಿಸಿಟ್ಕೊಂಡಿರ್ತೀವಿ. ಹಾಗಾಗಿ ಅದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಹಾಗಾಗಿ ಫಸ್ಟಿಗೆ ಅಡುಗೆ ಮನೆ ಮಾಡ್ಕೊಳ್ಳೋಣ, ಅದಾದಮೇಲೆ ಉಳಿದಿದ್ದೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಬೆಳಗಿನ ರೊಟೀನ್ ಜೊತೆಗೇ ನಾನು ಇಲ್ಲಿ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗಿನ ತಿಂಡಿಗೆ ಮನೆಯವರಿಗೆಲ್ಲ ಅವಲಕ್ಕಿ, ಉಪ್ಪಿಟ್ಟು ಮತ್ತು ನೈಟು ಸ್ವಲ್ಪ ಅನ್ನ ಉಳಿದಿತ್ತು. ಹಾಗಾಗಿ ಅದನ್ನು ಕೂಡ ಒಗ್ಗರಣೆ ಮಾಡಿಕೊಟ್ಟೆ. ಇನ್ನು ನನಗೆ ಮಾಲ್ಟ್ ಪೌಡರ್ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ರಾಗಿ ಗಂಜಿನೇ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಕೆಲಸಗಳನ್ನ ಮಾಡಿಕೊಂಡೇ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬೆಳಿಗ್ಗೆ ಎದ್ದು ಏನು ಫ್ರೆಶ್ ಅಪ್ ಆಗೇ ಇಲ್ಲ. ಕೆಲಸ ಎಲ್ಲ ಮುಗಿದ ನಂತರ ಅದಾದಮೇಲೆ ನಾನು ಇನ್ನೊಂದು ಸ್ನಾನನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಕೆಲಸ ಕೂತ್ಬಿಟ್ಟಿದೆ ತಲೆಯಲ್ಲಿ. ಅಂದರೆ ಶಿವರಾತ್ರಿ ಹಬ್ಬನೂ ಬರ್ತಿದೆ, ಅದಕ್ಕೂ ಕೂಡ ಕ್ಲೀನ್ ಮಾಡ್ಕೊಬಿಡ್ತು ಅಂತ ಅಂದರೆ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಇರ್ಬೋದು ಅಂತೇಳಿ ನಾನೇನು ಒಂದು 2 ಡೇಸ್ 3 ಡೇಸ್ ಮುಂಚೆನೇ ನಾನಿಲ್ಲಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ದಿವಸದಲ್ಲಿ ಮುಗಿಸ್ಕೊಬಿಡ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿಬಿಡುತ್ತೆ. ಅಂದರೆ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆವರೆಗೂ ಕ್ಲೀನಿಂಗ್ ಕೆಲಸನೇ ಆಗುತ್ತೆ. ಹಾಗಾಗಿ ಜಾಸ್ತಿ ಏನು ಗಲೀಜು ಇಲ್ದಿರೋದ್ರಿಂದ ಬೇಗನೆ ಮುಗಿಸ್ಕೋಬೋದು. ಇನ್ನು ಕಾಳು ಐಟಮು, ರವೆ, ಅವಲಕ್ಕಿ ಈ ಥರದ ಐಟಮ್ ಎಲ್ಲ ನಾನು ಫ್ರಿಜ್ಜಲ್ಲೇ ಇಟ್ಕೋತೀನಿ. ಇನ್ನು ತರಕಾರಿನೂ ಕೂಡ ನಾನು ಫ್ರಿಜ್ಜಲ್ಲೇ ಇಡೋದ್ರಿಂದ ನಾನು ಅಡುಗೆ ಮನೆ ಸೆಲ್ಫ್ ಮೇಲೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರೋದು. ಅಂದರೆ ಫ್ರಿಜ್ಜಲ್ಲೇ ಸೋಸಿ ಎಲ್ಲ ಕಾಳೆಲ್ಲ ಇಟ್ಕೊಬಿಡ್ತು ಅಂತ ಅಂದರೆ ಒಂದು ಕವರಲ್ಲೇ ಹಾಕಿಟ್ಟಿರ್ತೀನಿ. ಅದು ಬೇಕು ಅಂದಾಗ ತೆಗೆದು ಉಪಯೋಗಿಸ್ಕೊಂಡು ಮತ್ತೆ ಅದೇ ರೀತಿ ಕ್ಲೋಸ್ ಮಾಡಿ, ಅಂದರೆ ಕವರ್ ಕ್ಲೋಸ್ ಮಾಡಿ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಹಾಗಾಗಿ ಜಾಸ್ತಿ ಏನು ಕಾಳುಗಳನ್ನ ಯೂಸ್ ಮಾಡಲ್ಲ. ಅಂದರೆ ಒಂದು 3-4 ಜನ ಇರೋದ್ರಿಂದ ತರಿಸಿಟ್ಕೋತು ಅಂದರೆ ಏನಾದರೂ ಹುಳು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಜಾಗ ಇರೋದ್ರಿಂದ ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಇನ್ನು ನಾನೇನು ಇಲ್ಲಿ ಬೆಳಗಿನ ತಿಂಡಿಗೆ ಮಾಲ್ಟನ್ನ ಮಾಡಿಕೊಂಡು, ಅಂದರೆ ರಾಗಿ ಮಾಲ್ಟನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಪೌಡರು ಕೂಡ ಖಾಲಿಯಾಗಿದೆ. ನನಗೂ ಕೂಡ ಸ್ವಲ್ಪ ನೆಗಡಿ, ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಇನ್ನು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ಇನ್ನೂ ಕೂಡ ಡೆಸ್ಟ್ ಅಲರ್ಜಿ ಥರ ಆಗಿಬಿಟ್ಟು ಇನ್ನೂ ಸ್ವಲ್ಪ ಸೀನೆಲ್ಲ ಬರ್ತಿತ್ತು. ಹಾಗಾಗಿ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹುಷಾರಾದಮೇಲೆ ಅಂತೇಳಿ. ನೋಡ್ತಾ ಇರ್ಬೋದು ಮುಂಚೆಲ್ಲ ಯಾವ ರೀತಿ ಹರಡ್ಕೊಂಡಿತ್ತು, ಇವಾಗ ತಕ್ಕ ಮಟ್ಟಿಗೆ ಒಂದು ಪರವಾಗಿಲ್ಲ ಅನ್ನೋಷ್ಟು ಕ್ಲೀನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಅಡುಗೆ ಮನೆ ಒಂದಾಗಿದೆ, ಹೊರಗಡೆದಿನ್ನೂ ಏನೂ ಆಗಿಲ್ಲ. ಹಾಗಾಗಿ ತಿಂಡಿ ಟೈಮ್ ಆಗಿತ್ತಲ್ಲ, ಮಾಲ್ಟೆಲ್ಲ ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಅದಾದ ನಂತರ ಫ್ರಿಜ್ ಕ್ಲೀನ್ ಮಾಡಿ ಅದಾದ್ರಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ತರಕಾರಿ ಎಲ್ಲ ತಂದು ಇಟ್ಕೋಬೇಕು, ದಿನಸಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೊಬಿಡ್ತು ಅಂತ ಅಂದರೆ ಅದೆಲ್ಲ ತತ್ತು ಅಂತ ಅಂದಾಗ ನಾನು ಜೋಡಿಸಿಟ್ಕೋಬೋದು ಫ್ರಿಜ್ಜಲ್ಲಿ. ಮೇಲ್ಗಡೆ ಫ್ರೀಝರಲ್ಲೆಲ್ಲ ಕಾಳು ಐಟಮ್ ಇಟ್ಕೋತೀನಿ, ಇನ್ನು ಕೆಳಗಡೆ ಎಲ್ಲ ತರಕಾರಿ ಇಟ್ಕೋತೀನಿ. ಮತ್ತು ಮಧ್ಯಾಹ್ನದ ಅಡುಗೆ ಟೈಮಿಂಗ್ಸು ಕೂಡ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕೆಲಸ ಇರೋದ್ರಿಂದ ಸ್ನ್ಯಾಕ್ಸ್ ಅವರು ಕೂಡ ಮರ್ತಿದ್ದೆ. ಅಡುಗೆನ ಮಾಡಿಕೊಂಡೇ ನಾನೊಂದು ಸ್ನ್ಯಾಕ್ಸ್ನ ತೊಗೊಳ್ಳೋಣ ಅಂತೇಳಿ ಮಧ್ಯಾಹ್ನದ ಅಡುಗೆಗೆ ಬೇಳೆನ ಕೂಗಿಸ್ಕೊಂಡು ಮಿಕ್ಸ್ ಸೊಪ್ಪುಗಳನ್ನ ಕಿತ್ಕೊಂಡು ಬಂದಿದ್ರು. ಅಂದರೆ ಇಲ್ಲೇ ಗದ್ದೆಗಳಲ್ಲಿ ಸಿಗುತ್ತಲ್ಲ ಹಳ್ಳಿ ಕಡೆ, ಆ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ರು. ಅದನ್ನು ತೊಳೆದು ನೀಟಾಗಿ ಸೊಪ್ಪನ್ನ ಏನೋ ಬೇಳೆ ಕೂಗಿಸ್ಕೊಂಡಿದ್ವಲ್ಲ ಆ ನೀರಿಗೆ, ಅಂದರೆ ಉಪ್ಪು ಬೇಳೆ ನೀರನ್ನು ಏನು ಕೂಗಿಸ್ಕೊಂಡಿದ್ವಿ ಆ ನೀರಿಗೆ ಹಾಕ್ಕೋತಾ ಇದ್ದೀನಿ. ಅಂದರೆ ಸೊಪ್ಪು ಒಗ್ಗರಣೆ ಏನು ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ, ಟೈಮು ಕೂಡ ಆಗಿಬಿಡುತ್ತೆ, ಅದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೂ ಕೂಡ ಜಾಸ್ತಿ ಕೆಲಸ ಇತ್ತಲ್ಲ, ಹಾಗಾಗಿ ಒಗ್ಗರಣೆ ಸೊಪ್ಪೇನು ಮಾಡ್ಕೋತಾ ಇಲ್ಲ, ಹಾಗೇ ಸಾಂಬಾರಲ್ಲೇ ತಿನ್ಕೊಳ್ಳೋಣ ಅಂತೇಳಿ ಸೊಪ್ಪನ್ನ ತುಂಬ್ಕೋತಾ ಇದ್ದೀನಿ. ಇಲ್ಲಿ 11ರಿಂದ 11:30 ಅಷ್ಟರಲ್ಲಿ ನಾನು ಏನೋ ಒಂದು ಸ್ನ್ಯಾಕ್ಸ್ನ ತೊಗೋಬೇಕಾಗಿತ್ತು. ಅಂದರೆ ಮಾರ್ನಿಂಗ್ ಸ್ನ್ಯಾಕ್ಸು ಸ್ವಲ್ಪ ಕೆಲಸ ಇರೋದ್ರಿಂದ ಸ್ಕಿಪ್ ಆಯಿತು. ಹಾಗಾಗಿ ಸ್ವಲ್ಪ ಹಸಿವು ಕೂಡ ಆಗ್ತಾಯಿತ್ತು. ಅಂದರೆ ಮಾರ್ನಿಂಗ್ ಟೈಮು ಗಂಜಿ ಅಷ್ಟೇ ಅಲ್ವ ತೊಗೊಳೋದು, ಹಾಗಾಗಿ ಹಸಿವು ಕೂಡ ಆಗ್ತಾಯಿತ್ತು. ಅದಕ್ಕೇ ಅಡುಗೆನ ಮಾಡ್ಕೊಂಡೇ ನಾನಿಲ್ಲಿ ಸ್ನ್ಯಾಕ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು
ದ್ರಾಕ್ಷಿ ತಂದಿದ್ವಿ, ಅಂದರೆ ಹಣ್ಣುಗಳು ತಂದ್ವಲ್ಲ ಆ ಟೈಮಲ್ಲಿ ದ್ರಾಕ್ಷಿ ಕೂಡ ತಂದಿದ್ವಿ. ಇನ್ನು ಶೀತ ಇದೆ ಹಾಗಾದ್ರೂ ತಿನ್ನಬಾರ್ದು ಅಂತ ಅಂದ್ಕೊಂಡೆ, ಬಟ್ ನನಗೆ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ನೀರು ಮತ್ತು ಉಪ್ಪನ್ನ ಸೇರಿಸಿ ತೊಳೆದು ತಿಂತು ಅಂದರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಉಪ್ಪು ನೀರು ಸೇರಿಸಿ ತೊಳ್ಕೊಂಡು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಬ್ಲ್ಯಾಕ್ ಕಾಫಿನ ಮಾಡ್ಕೋತಾ ಇದ್ದೀನಿ. ಅಂದರೆ ನೆಗಡಿ ಇದೆಲ್ಲ ಇರೋದ್ರಿಂದ ಕೆಲವೊಂದು ಸಲ ಸ್ವಲ್ಪ ಕಾಫಿನೂ ಕುಡಿದ್ಬಿಡ್ತೀನಿ, ಅದನ್ನು ಅವಾಯ್ಡ್ ಮಾಡೋಣ, ಬ್ಲ್ಯಾಕ್ ಕಾಫಿ ತಗೊಳ್ಳೋಣ, ಸ್ವಲ್ಪ ಕೆಲಸನೂ ಮಾಡ್ತಾ ಇದ್ದೀನಲ್ಲ ರಿಲೀಫ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಾಫಿನೂ ಕೂಡ ತೊಗೊಂಡು ನಂತರ ನಾನಿಲ್ಲಿ ಕೆಲಸಗಳಿತ್ತಲ್ಲ, ಹಾಗಾಗಿ ಕೆಲಸಗಳದ್ದೇನೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಬರೀ ಅಡುಗೆದಷ್ಟೇ ತೊಗೊಂಡಿದ್ದೀನಿ. ತುಂಬ ಜನ ಕೇಳ್ತಾನೆ ಇದ್ದಾರೆ ಡೀಟೇಲಾಗಿ ವೀಡಿಯೋಸ್ ಮಾಡಿ ಮತ್ತು ಲೆಂತಿಯಾಗಿ ವೀಡಿಯೋಗಳು ಮಾಡಿ, ನೀವು ಅಡುಗೆ ಏನು ಮಾಡ್ತೀರಾ, ಅದು ತಿನ್ನೋದು ನಿಮ್ಮದೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ಅಂತೆಲ್ಲ ಕೇಳ್ತಾನೆ ಇದ್ದಾರೆ. ಹಾಗಾಗಿ ನನಗೂ ಕೂಡ ಅಷ್ಟು ಐಡಿಯಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಹಾಗೇ. ನಾನಿನ್ನೂ ಕಲಿತಾ ಇದ್ದೀನಿ, ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯಾವ ರೀತಿ ಏನು ಎತ್ತು ಅನ್ನೋದನ್ನು ಕಲಿತಾ ಇದ್ದೀನಿ. ಹಾಗಾಗಿ ಹೊಸ್ದಾಗಿರೋದ್ರಿಂದ ನೀವು ಕೂಡ ನನಗೆ ಅಡ್ವೈಸ್ ಮಾಡಿ, ಈ ರೀತಿ ಮಾಡ್ಬೋದು, ಈ ರೀತಿ ಮಾಡಿ, ಇಲ್ಲ ನೀವು ಮಾಡ್ತಾರ ತಪ್ಪು, ಇಲ್ಲ ನೀವು ಮಾಡ್ತಾರ ಸರಿ ಅಂತ ನೀವೇನೋ ಒಂದು ನನಗೆ ತಿಳುವಳಿಕೆ ಹೇಳ್ತು ಅಂತ ಅಂದರೆ, ಒಂದು ಕಮೆಂಟ್ಸ್ ಮುಖಾಂತರ ನನಗೆ ಹೇಳ್ತು ಅಂತ ಅಂದರೆ ನಾನು ಅದನ್ನು ಅರ್ಥ ಮಾಡ್ಕೋತೀನಿ, ಅದನ್ನು ತಿದ್ಕೋತೀನಿ. ಹಾಗಾಗಿ ನಾನು ಏನೋ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅಷ್ಟು ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ನಾನು ಹೆಂಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಎಲ್ಲ ವಿಚಾರಗಳನ್ನೂ, ಅಂದರೆ ಏನೊಂದು ಡೈಲಿ ಲಾಗ್ ಆಗಿರ್ಬೋದು, ಇಲ್ಲಾಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ನನಗೆ ಹೇಳೋದಕ್ಕೆ ಗೊತ್ತು, ಬಟ್ ಯಾವ ರೀತಿ ಅನ್ನೋದು ನನಗೆ ಅಷ್ಟಾಗಿ ಐಡಿಯಾಸ್ ಬರ್ತಾಯಿಲ್ಲ. ಹಾಗಾಗಿ ಇಲ್ಲ ಈ ಥರ ಅಲ್ಲ, ಆ ಥರ ಅಲ್ಲ, ಈ ಥರ ಅಂತ ಹೇಳ್ತು ಅಂತ ಅಂದರೆ, ನೀವು ಕೆಲವೊಬ್ಬರು ಹೇಳ್ತಿದ್ದೀರಾ ಲೆಂತೀಸ್ ವೀಡಿಯೋಗಳೆಲ್ಲ ಹಾಕಿ, ಅಡುಗೆ ಮಾಡೋದು ಕೂಡ ಹಾಕಿ, ನಿಮ್ಮ ಏನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನು ಅಡುಗೆ ಮಾಡ್ಕೋತೀರಾ ಅದನ್ನೆಲ್ಲ ನಮಗೂ ಕೂಡ ತೋರಿಸಿ ನಾವು ನೋಡ್ಕೋತೀವಿ ಅಂತೆಲ್ಲ ಕೆಲವೊಬ್ಬರು ಕಮೆಂಟ್ಸ್ ಬಾಕ್ಸಲ್ಲಿ ಹೇಳ್ತಾ ಇದ್ದಾರೆ. ಅದೆಲ್ಲ ನನಗೂ ಕೂಡ ಇವಾಗ ಅರ್ಥ ಆಗ್ತಾಯಿದೆ. ಜಸ್ಟ್ ನಾನೇನು ಒಂದು ಪ್ಲೇಟಿಗೆ ಇಟ್ಕೊಳ್ಳೋದು ಮತ್ತು ಅದನ್ನು ಊಟ ಮಾಡೋದು ಅಷ್ಟು ಮಾತ್ರ ತೋರಿಸ್ಬಿಡ್ತಾ ಇದ್ದೀನಿ. ನಾನು ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡೆ, ಅದು ಏನೇ ಅಡುಗೆ ಆಗಿರಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಒಂದು ಸೊಪ್ಪು ಸಾಂಬಾರೇ ಆಗಿರ್ಬೋದು, ಇಲ್ಲಾಂದರೆ ಒಂದು ಬೇಳೆ ಸಾಂಬಾರೇ ಆಗಿರ್ಬೋದು, ಯಾವುದಾದ್ರೂ ಆಗಿರಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಾನು ಯಾವ ರೀತಿ ಒಂದು ಫುಡ್ನ ಪ್ರಿಪೇರ್ ಮಾಡ್ಕೋತೀನಿ ಅಂತ. ಹಾಗಾಗಿ ಆ ಥರ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ನಾನು ಅದನ್ನು ಮಾಡ್ಕೊಳ್ಳೋಣ, ಅಂದರೆ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನೇನು ಮುದ್ದೆನ ತಗೊಳ್ಳಿಲ್ಲ, ಸಿರಿಧಾನ್ಯದ ರೈಸು ಮತ್ತು ಅದಕ್ಕೆ ಸ್ಟ್ರಾಂಗಾಗಿ ಸ್ವಲ್ಪ ಜಾಸ್ತಿನೇ ಖಾರನ ಹಾಕ್ಕೊಂಡು, ಅಂದರೆ ಉಪ್ಸಾರು ಖಾರನ ಹಾಕ್ಕೊಂಡು, ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಬೇಳೆ ಇನ್ನು ಸಲಾಡ್ಗಳನ್ನ ತಗೊಂಡು ನಾನಿಲ್ಲಿ ಮಧ್ಯಾಹ್ನದ ಊಟನ ಮುಗಿಸಿ ನಂತರ ಕೆಲಸಗಳೆಲ್ಲ ಮುಗಿಸಿದ್ನಲ್ವ, ಆವಾಗಲೇ ಫ್ರೆಶ್ ಅಪ್ಪು ಕೂಡ ಆಗಿದ್ದೆ. ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಜೋಳ ಇತ್ತು, ಅದನ್ನು ಬೇಯಿಸ್ಕೊಳ್ಳೋಣ, ಅದ್ರ ಜೊತೆ ಗ್ರೀನ್ ಟೀ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ಇನ್ನು ಸಂಜೆ ಸ್ನ್ಯಾಕ್ಸು 5 ಗಂಟೆಯಿಂದ 5:15 ಒಳಗಡೆ ತೊಗೋಬೇಕು, ಹಾಗಾಗಿ ಅದನ್ನು ಕೂಡ ಮುಗಿಸ್ಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ನಾನಿಲ್ಲಿ ಸಿಂಪಲಾಗಿ ಇದು ಪಾಲಕ್ನ ಪನ್ನೀರ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನೇನು ಜಾಸ್ತಿ ಮಸಾಲ ಐಟಮ್ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಜಸ್ಟ್ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, 1-2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಚೂರು ಚಕ್ಕೆ, ಲವಂಗ ಇಷ್ಟು ಮಾತ್ರ ರುಬ್ಕೊಂಡು ಪಾಲಕ್ ಪನ್ನೀರನ್ನ ಮಾಡ್ಕೋತೀನಿ. ಹಾಗಾಗಿ ಜಾಸ್ತಿ ಏನು ಮಸಾಲ ಐಟಮ್ ಹಾಕೋಕ್ಕೆ ಹೋಗಲ್ಲ. ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವು, 1-2 ಈರುಳ್ಳಿನ ಹಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಆ ಒಂದು ಪೇಸ್ಟ್ನ ಹಾಕೋತು ಅಂತ ಅಂದರೆ, ಒಂದು ಪಾಲಕ್ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ಅದಾದ ನಂತರ ಅದಕ್ಕೆ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ತೀನಿ. ಅಂದರೆ ಸ್ವಲ್ಪ ಮಸಾಲೆ ರೀತಿ ಇರಲಿ ಅಂತ ಅಂಥೇಳಿ ಆ ಪೌಡರ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ, ಇನ್ನು ನಾನೇನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಪನ್ನೀರು, ಅದನ್ನು ಕೂಡ ಸೇರಿಸಿ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಇನ್ನು ಅದ್ರ ಜೊತೆಗೆ ರೊಟ್ಟಿನೋ, ಚಪಾತಿನೋ, ದೋಸೆನೋ ಯಾವುದಾದ್ರೂ ಸರಿ ಕಾಂಬಿನೇಷನ್ ಆಗಿ ಇಟ್ಕೋತೀನಿ. ಇನ್ನು ಡೈಲಿ ಯಾವ ರೀತಿ ಇರುತ್ತೆ ಅಂದರೆ ಸ್ನ್ಯಾಕ್ಸು ಅದನ್ನು ಕೂಡ ಮಾಡ್ಕೋತೀನಿ. ಇಲ್ಲ ಏನಾದರೂ ಟೊಮೊಟೊನೋ, ಕ್ಯಾರೆಟೋ, ಸೌತೆಕಾಯೋ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಐಟಮ್ನ ತಗೋತೀನಿ. ಇಷ್ಟೇ, ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೋತೀನಿ ಅಷ್ಟೇ. ನಾನು ಜಾಸ್ತಿ ಏನು ಮಸಾಲನೂ ಕೂಡ ಮಾಡ್ಕೊಳ್ಳಲ್ಲ. ಇನ್ನು ಚಿಕನ್ ಮಸಾಲ ಹಾಕ್ತು ಅಂದರೆ ಈ ರೀತಿ ಕಲರ್ ಬರುತ್ತೆ, ಸ್ವಲ್ಪ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ಸ್ಪೈಸಸ್ ಫುಡ್ ಏನು ತಿಂತಾಯಿಲ್ಲ ಮತ್ತು ಮಸಾಲ ಐಟಮ್ ಏನು ತಿಂತಾಯಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ನಾಲ್ಗೆ ನಮಗೆ ರುಚಿ ಕೇಳುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೈಸಸ್ ಹಾಕ್ತೀನಿ, ಅಂದರೆ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಸಂಜೆ ಬೇಯಿಸಿರ್ತಕ್ಕಂಥ ಜೋಳನೂ ಕೂಡ ಇತ್ತು, ಹಾಗಾಗಿ ಬೇರೆ ಏನು ಸಲಾಡ್ ಐಟಮ್ನ ತೊಗೊಳ್ದೇನೆ
ಚಪಾತಿ ಪಾಲಕ್ ಪನ್ನೀರ್ ಮಸಾಲ ಜೊತೆಗೆ ಜೋಳನ ತಿಂದ್ಕೊಂಡು ನನ್ನ ನೈಟ್ನ ಊಟನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಇಲ್ಲಿಗೆ ಡೇ 30ನ ವೀಡಿಯೋ ಮುಗಿಯುತ್ತೆ. ಇನ್ನು ಡೇ 31ನ ವೀಡಿಯೋದಲ್ಲಿ ನನ್ನ ವೆಯ್ಟ್ನ ನಾನು ಅಂದರೆ 1 ಮಂತಿಗೆ ಎಷ್ಟು ರೆಡ್ಯೂಸ್ ಆಗಿದ್ದೀನಿ ಅನ್ನೋದನ್ನು ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಕೊನೆವರೆಗೂ ವೀಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.